ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದೇ ಒಂದು ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ನಗರದ ಹಲವೆಡೆ ಮರಗಳು ಧರಾಶಾಹಿ ಆಗಿವೆ. ಮಲ್ಲೇಶ್ವರಂನಲ್ಲಿ ಬುಡ ಸಮೇತ ಧರೆಗುರುಳಿದಂತ ಮರ, ಬೈಕ್ ಜಖಂ ಆಗಿರೋದು. ಬೀದಿ ಬದಿ ಅಂಗಡಿಗಳಿಗೂ ಕೂಡ ಎಫೆಕ್ಟ್ ಆಗಿದೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಇದರಿಂದಾಗಿ ಸಂಕಷ್ಟ ಎದುರಾಗಿದೆ. ಮಲ್ಲೇಶ್ವರಂನ 2ನೇ ಟೆಂಪಲ್ ಸ್ಟ್ರೀಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಮಲ್ಲೇಶ್ವರಂನ ಹಲವು ಕ್ರಾಸ್ ನಲ್ಲಿ ಇದೇ ಪರಿಸ್ಥಿತಿ ಇದೆ. ಅನೇಕ ಭಾಗಗಳಲ್ಲಿ ಮರಗಳು ಧರಾಶಾಹಿ ಆಗಿವೆ. ಬೈಕ್ಗಳು ಅಥವಾ ಮನೆ ಮುಂಭಾಗ ನಿಲ್ಸಿರುವಂತಹ ವೆಹಿಕಲ್ಸ್ ಏನಿದಾವೆ ಜಖಂಗೊಂಡಿವೆ. ಇನ್ನು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತ ಆ ವ್ಯಾಪಾರಸ್ಥರಿಗೂ ಕೂಡ ಇದರಿಂದಾಗಿ ಹೊಡೆತ ಬೀಳ್ತಾ ಇದೆ. ಮರಗಳು ಬಿದ್ದಿರೋದ್ರಿಂದ ಇವತ್ತು ಅಂಗಡಿ ಇಡಬೇಕು ಅಂತ ಅಂದ್ರೆ ಆ ಮರ ತೆರವು ಕಾರ್ಯಾಚರಣೆ ಆಗ್ಬೇಕು. ಅಲ್ಲಿವರೆಗೂ ಅವ್ರು ಕಾಯಲೇಬೇಕಾದಂತ ಪರಿಸ್ಥಿತಿ ಇದೆ. ಅನೇಕ ಕಡೆ ಮರಗಳು ಬಿದ್ದಿರೋದ್ರಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೂ ಕೂಡ ವ್ಯಾಪಾರ ಮಾಡೋದಕ್ಕಾಗ್ತಾ ಇಲ್ಲ. ಮಲ್ಲೇಶ್ವರಂನ ಸದ್ಯದ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾ ಇದ್ದೀರಿ. 2ನೇ ಟೆಂಪಲ್ ಸ್ಟ್ರೀಟ್ ನಲ್ಲಿ ಮರ ಬಿದ್ದಿರೋದ್ರಿಂದ ವ್ಯಾಪಾರಸ್ಥರಿಗೆ ಸಂಕಷ್ಟ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಗಮೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಿನ್ನೆ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದ್ದು ಬೆಂಗಳೂರಿನಲ್ಲಿ ಸುಮಾರು 100 ಮರಗಳು ಧರೆಗುಳಿದಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ನಾನು ಮಲ್ಲೇಶ್ವರಂನ 2ನೇ ಟೆಂಪಲ್ ಸ್ಟ್ರೀಟ್ ರಸ್ತೆ ಏನಿದೆ ರಸ್ತೆಯಲ್ಲಿದ್ದೇನೆ. ತೋರಿಸ್ತಾ ಹೋಗ್ತೇನೆ ದೃಶ್ಯದಲ್ಲಿ ಯಾವ ರೀತಿ ಅಂದರೆ ಇಲ್ಲಿ ಯಾವ ರೀತಿ ಒಂದು ಎಫೆಕ್ಟ್ ಆಗಿದೆ ಮರ ಧರೆಗುಳಿದ್ರಿಂದ. ಮರದ ಜೊತೆಗೆ ವಿದ್ಯುತ್ ಕಂಬ ಕೂಡ ರಸ್ತೆಗೆ ಉರುಳಿತ್ತು. ಹೀಗಾಗಿ ಕೆಲವು ಹೊತ್ತು ಇಲ್ಲಿ ವಿದ್ಯುತ್ನಲ್ಲಿ ವ್ಯತ್ಯಯ ಕೂಡ ಆಗಿತ್ತು. ಹಾಗಾಗಿ ಬೆಸ್ಕಾಂನ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ವಿದ್ಯುತ್ ಕೇಬಲ್ನ ಒಂದು ಕಟ್ ಮಾಡುವ ಕೆಲಸವನ್ನ ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ನಿನ್ನೆ ಧರೆಗುಳಿದಿರುವ ಮರ ಇನ್ನೂ ಕೂಡ ರಸ್ತೆಯಲ್ಲಿ ಹಾಗೆ ಇರುವುದರಿಂದ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ರಸ್ತೆಯ ಪಕ್ಕದಲ್ಲಿ ಒಂದು ಮರದಲ್ಲಿ ಕೆಳಗಡೆ ಒಂದು ಬೈಕ್ ಇತ್ತು. ಬೈಕ್ ಕೂಡ ಸಂಪೂರ್ಣವಾಗಿ ಜಖಮಾಗಿದ್ದು ವಾಹನ ಮಾಲೀಕರಿರ್ತಾರೆ ಅವರಿಗೆ ಸ್ವಲ್ಪ ನಷ್ಟವಾಗಿದೆ ಅಂತ ಹೇಳಬಹುದು. ಜೊತೆಗೆ ಈ ಮರ ಸಂಪೂರ್ಣವಾಗಿ 50ಕ್ಕೂ ಅಡಿ ಎತ್ತರದ ಒಂದು ಮರ ಇತ್ತು. ಪಕ್ಕದಲ್ಲೇ ಒಂದು ಅಂಗಡಿ ಇತ್ತು. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿ ಕೂಡ ಇತ್ತು. ಈ ಒಂದು ದೊಡ್ಡ ಅಂಗಡಿ ಪ್ಲಸ್ ಬೀದಿ ಬದಿ ವ್ಯಾಪಾರದ ಅಂಗಡಿ ಏನಿರುತ್ತೆ ಅಂಗಡಿ ಕೂಡ ಎಫೆಕ್ಟ್ ಆಗಿದೆ. ಹೀಗಾಗಿ ಈ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗ್ಗೆ ಇಷ್ಟೊತ್ತಿಗೆ ಈ ಅಂಗಡಿ ಓಪನ್ ಆಗ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಮರ ಬಿದ್ದಿದ್ದರಿಂದ ಅಂಗಡಿಗೆ ಎಫೆಕ್ಟ್ ಆಗಿದೆ. ಹಾಗಾಗಿ ಓಪನ್ ಮಾಡುವ ಕೆಲಸವನ್ನು ಮಾಡಿಲ್ಲ. ಈ ಒಂದು ಬೆಂಗಳೂರಿನಲ್ಲಿ ನಿನ್ನೆ ಮಳೆ ಧಾರಾಕಾರವಾಗಿ ಮಳೆ ಬಿದ್ದಿದ್ದರಿಂದ ಎಲ್ಲ ಏರಿಯಾಗಳಲ್ಲಿ ಮಲ್ಲೇಶ್ವರಂ ಇರಲಿ, ಶೇಷಾದ್ರಿಪುರಂ, ಶ್ರೀರಾಮಪುರಂ ಇರಲಿ, ವಿಜಯನಗರ ಇರಲಿ, ಹೀಗೆ ಶಿವಾಜಿನಗರ ಎಲ್ಲ ಏರಿಯಾಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮರ ಧರೆಗುಳಿದಿದ್ದು 100 ಕರೆಗಳು GBI ಪಾಲಿಕೆ 5 ಪಾಲಿಕೆ ಏನಿದೆ 5 ಪಾಲಿಕೆಗಳಿಗೂ 100 ಮರ ಧರೆಗುಳಿದಿರುವ ಬಗ್ಗೆ ಕರೆಗಳನ್ನು ಮಾಡಿರುವ ಸಾರ್ವಜನಿಕರು ನಮ್ಮ ಏರಿಯಾದಲ್ಲಿ ರಸ್ತೆ ಮೇಲೆ ನೀರು ನಿಂತಿದೆ ಸರ್, ಕ್ಲೀನ್ ಮಾಡಿ. ಚರಂಡಿ ಹೋಲಿನಿರುತ್ತೆ, ಹೋಲಿನಿಂದ ಹೊರಗಡೆ ನೀರು ಬರ್ತಾ ಇದೆ, ಮರ ಬಿದ್ದಿದೆ, ಹೀಗಾಗಿ ತೊಂದರೆ ಆಗ್ತಾ ಇದೆ, ಸಂಚಾರ ದಟ್ಟಣೆ ಆಗ್ತಾ ಇದೆ. ಹೀಗಾಗಿ ಹಲವು ಕರೆಗಳನ್ನು GBI ಅಧಿಕಾರಿಗಳಿಗೆ ಸಾರ್ವಜನಿಕರು ಮಾಡಿದರು. ಹೀಗಾಗಿ ತೆರವು ಮಾಡುವ ಒಂದು ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ. ಈ ಮರ ಏನಿದೆ ಪೂರ ಬುಡ ಸಮೇತ ಧರೆಗುಳಿದಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಒಂದು ನಿನ್ನೆ ಧಾರಾಕಾರವಾಗಿ ಸುರಿದಿರುವ ಮಳೆಯ ಒಂದು GBI ಅಧಿಕಾರಿಗಳಿಗೆ ಎಚ್ಚರಿಕೆ ಅಂತಲೇ ಹೇಳಬಹುದು. ಯಾಕೆಂದರೆ ಒಂದೇ ಮಳೆಗೆ ಇಷ್ಟೊಂದು 100 ಮರಗಳು ಧರೆಗುಳಿದಿದ್ದು ಘಟನೆ ನಡೆದಿದ್ದು ಸಾವನ್ನು ಕೂಡ ಆಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ಒಂದು ಬೋರಿಂಗ್ ಆಸ್ಪತ್ರೆ ಹತ್ತಿರ ಕಾಂಪೌಂಡ್ನ ಕುಸಿತದಿಂದಾಗಿ 7 ಜನ ಸಾವನ್ನಪ್ಪಿರುವ ಘಟನೆ ಕೂಡ ನಡೆದಿದೆ. ಹೀಗಾಗಿ ಇದು ಒಂದು ಘಟನೆ GBI ಅಧಿಕಾರಿಗಳಿಗೆ ಅಲರ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಮಳೆಗಾಲದಲ್ಲಿ ಮಳೆಗಾಲ ಇನ್ನು 1 ತಿಂಗಳಲ್ಲಿ ಮಳೆಗಾಲ ಬರುತ್ತೆ. ಆ ಮಳೆಗಾಲದಲ್ಲಿ ಹೇಗೆ ಯಾವ್ಯಾವ ಸ್ಟ್ರಾಟಜಿ ಮಾಡ್ಕೊಳ್ಳೋ ಮೂಲಕ ಇಂತಹ ಘಟನೆಗಳನ್ನು ತಡಿತಾರೆ ಅನ್ನುವುದನ್ನು ಕುತೂಹಲ ಮೂಡಿಸ್ತಾ ಇದೆ. ಸದ್ಯ ಈ ಒಂದು ಮರಗಳನ್ನು ಬಿದ್ದಿದ್ದು ತೆರವು ಮಾಡುವ ಕಾರ್ಯಾಚರಣೆಯನ್ನು ಆದಷ್ಟು ಬೇಗ GBI ಸಿಬ್ಬಂದಿಗಳು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.